ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಡಿಸೆಂಬರ್ 11ರಿಂದ ಹೆಲ್ಮೆಟ್ ಕಡ್ಡಾಯ. ಇಂದಿನಿಂದ 5 ದಿನಗಳ ಕಾಲ ಜನರಲ್ಲಿ ಜಾಗೃತಿಗೆ ತೀರ್ಮಾನ. ಎಸ್ಪಿ ಕುಶಾಲ್ ಚೋಕ್ಸೆ. ಪ್ರೀತಿ ಮಾಡುತ್ತಿದ್ದ ಹಿನ್ನೆಲೆ ಆಟೋದಲ್ಲಿ ಬರುತ್ತಿದ್ದ ಯುವಕನನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳ ಗ್ಯಾಂಗ್. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭರ್ಬರವಾಗಿ ಕೊಲೆ. ವಿಶೇಷ ಚೇತನರಿಗಾಗಿ ಭಾರತದಲ್ಲೇ ಮೊದಲ ಬಾರಿಗೆ ಚಲನಶೀಲತೆಯ ಮೊಬಿಲಿಟಿ ಅಸಿಸ್ಟ್ ಸಾಧನ ಪರಿಚಯಿಸಿದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಶಾಸಕ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೋರಿ ಕೋಲಾರಮ್ಮ ದೇವಿಗೆ 101 ಈಡುಗಾಯಿ ಹೊಡೆದು ಅಭಿಮಾನಿಗಳು ಪೂಜೆ. ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಜಾರಿ ಮಾಡಿದ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಹೆಲ್ಮೆಟ್ ಕಡ್ಡಾಯ ಮಾಡಲು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ತೀರ್ಮಾನಿಸಿದೆ. ಇಂದು ರಸ್ತೆ ಸುರಕ್ಷತಾ ಜಾಗೃತಿ ಮೆರವಣಿಗೆಯನ್ನ ಹಮ್ಮಿಕೊಂಡು ಜನರಲ್ಲಿ ಶಿರಸ್ತ್ರಾಣ ಧರಿಸಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು. ಇಂದಿನಿಂದ 5 ದಿನಗಳ ಕಾಲ ಜನರಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡುವ ಬಗ್ಗೆ ಪ್ರಚಾರ ಕೈಗೊಂಡು ಇದೇ ತಿಂಗಳ 11ರಿಂದ ನಮ್ಮ ಜಿಲ್ಲೆಯಲ್ಲೂ ಹೆಲ್ಮೆಟ್ ಕಡ್ಡಾಯ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಎಸ್ಪಿ ಕುಶಾಲ್ ಚೋಕ್ಸೆ ತಿಳಿಸಿದರು. ಕೋಲಾರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಅಲ್ಲಿನ ಪೊಲೀಸ್ ಇಲಾಖೆ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ ಹೊರಡಿಸಲಾಗಿದೆ. ಈ ಮಧ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಅತಿ ಹೆಚ್ಚು ಅಪಘಾತಗಳಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಸಾವುಗಳ ಸಂಖ್ಯೆ ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತವೂ ಹೆಲ್ಮೆಟ್ ಕಡ್ಡಾಯ ಮಾಡುವುದು ಸೂಕ್ತ ಎಂದು ಈ ನ್ಯೂಸ್ ಟಿವಿ ಸುದ್ದಿ ಮಾಡಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆಯನ್ನ ಎಚ್ಚರಿಸಿತ್ತು. ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಪೊಲೀಸ್ ಇಲಾಖೆ ಒಟ್ಟಾಗಿ ರಸ್ತೆ ಸುರಕ್ಷತಾ ಜಾಥಾ ಹಮ್ಮಿಕೊಂಡಿತ್ತು. ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಹಾಕಿ ಜೀವ ಉಳಿಸಿಕೊಳ್ಳಿ ಎನ್ನುವ ಘೋಷಣೆಯೊಂದಿಗೆ ಜಾಗೃತಿ ಮೂಡಿಸಿದ ಮೆರವಣಿಗೆಯಲ್ಲಿ ಎಸ್ಪಿ ಕುಶಾಲ್ ಚೋಕ್ಸೆ ಭಾಗವಹಿಸಿದ್ರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ನಮ್ಮ ಜಿಲ್ಲೆಯಲ್ಲೂ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಹಾಕದೆ ಸವಾರಿ ಮಾಡಿದ ದ್ವಿಚಕ್ರ ವಾಹನ ಸವಾರರೇ ಹೆಚ್ಚಾಗಿ ಸಾವಿಗೆ ಈಡಾಗುತ್ತಿರುವುದು ಕಂಡು ಬಂದಿದೆ. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲೂ ಇದೇ ತಿಂಗಳ 12ರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗುವುದು. ಅಲ್ಲಿಯವರೆಗೂ ನಮ್ಮ ಇಲಾಖೆ ಸಂಚಾರ ಪೊಲೀಸರು ಆಯಾ ತಾಲೂಕು ಪೊಲೀಸ್ ಠಾಣೆಗಳ ಮೂಲಕ ಜಾಗೃತಿ ಪ್ರಚಾರ ಮೂಡಿಸುತ್ತೇವೆ. ಅಷ್ಟರೊಳಗೆ ಸಾರ್ವಜನಿಕರು ಹೆಲ್ಮೆಟ್ ಖರೀದಿಸಿ 11ರಿಂದ ಹೆಲ್ಮೆಟ್ ಧರಿಸಿಯೇ ಸವಾರಿ ಮಾಡಬೇಕು. ಇಲ್ಲವಾದಲ್ಲಿ ದಂಡ ವಿಧಿಸುವುದು, ಆ ನಂತರ ನ್ಯಾಯಾಲಯದಲ್ಲಿ ದಾವೆ ಹೂಡುವುದು ಮಾಡಲಾಗುವುದು ಎಂದು ತಿಳಿಸಿದರು. ಚೇಂಜ್ ಮಾಡೋಕ್ಕಾಗಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ಈ ಥರ ನಾವು ಚಿಂತನೆ ಮಾಡಿದ್ದೀವಿ ಮತ್ತು ಅದು ನಿರ್ಮಾಣ ಮಾಡಿದ್ದೀವಿ. ಈ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ಸೊ ನಾವು ನೆಕ್ಸ್ಟ್ 1 ವೀಕ್ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಎಲ್ಲ ಕಡೆ, ಆಲ್ ಓವರ್ ದ ಡಿಸ್ಟ್ರಿಕ್ಟ್. ಆಮೇಲೆ ಕಡ್ಡಾಯವಾಗಿ ಹೆಲ್ಮೆಟ್ ಕಡ್ಡಾಯ ಮಾಡ್ತೀವಿ. ಮತ್ತು ಯಾರೂ ಹೆಲ್ಮೆಟ್ ಧರಿಸಿ ಗಾಡಿ ಡ್ರೈವ್ ಮಾಡಲ್ಲ, ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಗಾಡಿ ಸೀಸ್ ಮಾಡೋಕ್ಕೆ ಅವಶ್ಯಕತೆ ಇದೆ, ಗಾಡಿ ಸೀಸ್ ಮಾಡ್ತೀವಿ. ಲೈಸೆನ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಕೂಡ RTOಗೆ ಫಾರ್ವರ್ಡ್ ಮಾಡ್ತೀವಿ. ಇವತ್ತು 5th ಡೇ, ನಾವು 11ರಿಂದ ಕಡ್ಡಾಯ ಮಾಡ್ತೀವಿ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಟೋದಲ್ಲಿ ಬರುತ್ತಿದ್ದವನನ್ನು ಅಡ್ಡಗಟ್ಟಿದ ದುಷ್ಕರ್ಮಿಗಳ ಗ್ಯಾಂಗ್ ಯುವಕನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದ್ದು, ಘಟನೆಗೆ ಹುಡುಗಿಯೊಂದಿಗಿನ ಪ್ರೀತಿ ಕಾರಣ ಎಂಬ ಅನುಮಾನ ಮೂಡಿದೆ. ಆಟೋದಲ್ಲಿ ಬರುತ್ತಿದ್ದವನನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದೆ. ದೊಡ್ಡಬಳ್ಳಾಪುರ ನಗರದ ಯಲಹಂಕ ಇಂದೂಪುರ ರಸ್ತೆಯ ಚರ್ಚ್ ಮುಂಭಾಗದಲ್ಲಿ ಕಳೆದ ರಾತ್ರಿ 10 ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು, ಘಟನೆಯಲ್ಲಿ 30 ವರ್ಷದ ಪವನ್ ಕುಮಾರ್ ಕೊಲೆಯಾಗಿದೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಡಿವೈಎಸ್ಪಿ ಪಾಂಡುರಂಗ ಮತ್ತು ನಗರ ಠಾಣೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಮರೇಶಗೌಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಮೃತ ವ್ಯಕ್ತಿ ಜಾಲಪ್ಪ ಕಾಲೇಜ್ನಲ್ಲಿ ಡ್ರೈವರ್ ಕೆಲಸ ಮಾಡುತ್ತಿದ್ದ. ಕಾಲೇಜ್ನ ವಸತಿ ಗೃಹದಲ್ಲಿ ತನ್ನ ತಾಯಿ ಜೊತೆ ವಾಸವಾಗಿದ್ದ. ನಿನ್ನೆ ರಾತ್ರಿ 9 ಗಂಟೆ ಸಮಯದಲ್ಲಿ ಫೋನ್ ಮಾಡಿ ಹೊರಗೆ ಕರೆಸಿಕೊಂಡಿದ್ದಾರೆ. ಆಟೋದಲ್ಲಿ ಬರುತ್ತಿದ್ದ ವೇಳೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳ ಗ್ಯಾಂಗ್ ಆಟೋವನ್ನ ಅಡ್ಡಗಟ್ಟಿದ್ದಾರೆ.
ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಸ್ಥಳದಲ್ಲೇ ಆತ ಸಾವನ್ನಪ್ಪಿದ್ದಾನೆ. ಮೃತ ಯುವಕನ ಚಿಕ್ಕಮ್ಮ ಅನಿತಾರವರ ಹೇಳಿಕೆಯಂತೆ ಯುವತಿಯನ್ನ ಪ್ರೀತಿ ಮಾಡುತ್ತಿದ್ದ. ಈ ವಿಚಾರಕ್ಕೆ ಗಲಾಟೆ ಸಹ ಆಗಿತ್ತು, ಬೇರೆಯಾಗಿದ್ರು. ಇತ್ತೀಚೆಗೆ ಇಬ್ಬರು ಜೊತೆಯಲ್ಲಿರುವ ಬಗ್ಗೆ ಮಾಹಿತಿ ಇತ್ತು. ಇದೇ ವಿಚಾರಕ್ಕೆ ಕೊಲೆ ಮಾಡಿರುವ ಸಂಶಯ ಇದೆ. ನಮ್ಮ ಅಕ್ಕನ ಗಂಡ ಚಿಕ್ಕ ಮಗ ಸಾವನ್ನಪ್ಪಿದ್ದಾರೆ. ಜಾಲಪ್ಪ ಕಾಲೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ ಆಕೆ ಮಗನ ಜೊತೆಯಲ್ಲಿ ವಾಸವಾಗಿದ್ಲು. ಈಗ ಇದ್ದ ಒಬ್ಬನೇ ಮಗನ ಕೊಲೆಯಾಗಿದೆ. ನಮ್ಮ ಅಕ್ಕ ಹೇಗೆ ಈ ನೋವು ಸಹಿಸಿಕೊಳ್ಳುತ್ತಾಳೋ ಗೊತ್ತಿಲ್ಲ ಎಂದು ತಮ್ಮ ನೋವು ತೋಡಿಕೊಂಡ್ರು. ಕೊಲೆ ಪ್ರಕರಣ ಸಂಬಂಧ ಪ್ರತಿಕ್ರಿಯೆ ನೀಡಿದ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಮರೇಶಗೌಡ, ಪ್ರಕರಣ ಸಂಬಂಧ ಎಲ್ಲ ದಿಕ್ಕುಗಳಿಂದಲೂ ತನಿಖೆ ಮಾಡಲಾಗುತ್ತಿದೆ. ಮೃತನ ಕುಟುಂಬದವರು ಸಂಶಯ ಪಟ್ಟಂತೆಯೂ ತನಿಖೆ ನಡೆಸಲಾಗುತ್ತಿದೆ. ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ. ಮರಗಳ ನೆರಳಿನಲ್ಲಿ ಕೃತ್ಯ ನಡೆದಿರುವುದರಿಂದ ಆರೋಪಿಗಳ ಸುಳಿವು ಲಭ್ಯವಾಗಿಲ್ಲ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಪ್ರತಿ ಪ್ರಯಾಣಿಕರಿಗೂ ಸಮಾನ ಪ್ರಯಾಣದ ಸೌಲಭ್ಯ ಕಲ್ಪಿಸಿಕೊಡುವ ಪರಿಕಲ್ಪನೆಯನ್ನು ಹೊಂದಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ವಿಶೇಷ ಚೇತನರಿಗೆ ಸುಗಮ ಪ್ರಯಾಣಕ್ಕೆ ಸಹಾಯ ಮಾಡಲು ಭಾರತದಲ್ಲೇ ಮೊದಲ ಬಾರಿಗೆ ಚಲನಶೀಲತೆಯ ಸಹಾಯ ಎಂಬ ಸಾಧನವನ್ನು ಪರಿಚಯಿಸಿದೆ. Good morning, each one of you. ಮಕ್ಕಳು ಸೇರಿದಂತೆ ಪ್ರಯಾಣದ ವೇಳೆ ಹೆಚ್ಚಿನ ಸಹಾಯದ ಅಗತ್ಯವಿರುವವರು, ಕಡಿಮೆ ಚಲನಶೀಲತೆ ಹೊಂದಿರುವವರಿಗೆ ಸುರಕ್ಷಿತ, ಸುಗಮವಾಗಿ ವಿಮಾನದ ಬೋರ್ಡಿಂಗ್ ಮಾಡಲು ಮತ್ತು ವಿಮಾನದಿಂದ ಇಳಿಯಲು ಅತ್ಯಾಧುನಿಕವಾಗಿ ಬೆಂಬಲ ನೀಡುವ ವ್ಯವಸ್ಥೆಯಾಗಿ ಇದು ಕಾರ್ಯನಿರ್ವಹಿಸಲಿದೆ. ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಸಂಸ್ಥಾಪಕರು ಹಾಗೂ ಕಾರ್ಯನಿರ್ವಾಹಕ ಅಧ್ಯಕ್ಷ ಡಾಕ್ಟರ್ BS ಅಜಯ್ ಕುಮಾರ್ ಅವರು ತಮ್ಮ ಮಗ ಆದರ್ಶ್ ಅಜಯ್ ಕುಮಾರ್ ಅವರ ಪ್ರೀತಿಯ ಸ್ಮರಣಾರ್ಥ ಈ ಸಾಧನವನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ ಉಪಯೋಗಿಸಲು ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಡಾಕ್ಟರ್ ಅಜಯ್ ಕುಮಾರ್ ಅವರು, ಅತ್ಯಂತ ಸಂತಸದಿಂದ ಈ ಕೊಡುಗೆ ನೀಡುತ್ತಿದ್ದೇನೆ. ನಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸೂಕ್ತ ಬೆಂಬಲ ಸೌಲಭ್ಯಗಳಿಲ್ಲದೆ ನನ್ನ ಮಗ ಆದರ್ಶ್ ಅನಾನುಕೂಲತೆ ಅನುಭವಿಸಿದ್ದಾರೆ. ಮೊಬಿಲಿಟಿ ಅಸಿಸ್ಟ್ ಕೊಡುಗೆಯ ಮೂಲಕ ತನ್ನಂತಹ ಇತರರು ಸುಲಭವಾಗಿ ಮತ್ತು ಸೌಕರ್ಯದೊಂದಿಗೆ ಪ್ರಯಾಣಿಸಲಿ ಎಂದು ಆಶಿಸಿದ್ದಾರೆ. ಇದು ಭಾರತದಾದ್ಯಂತ ವಿಮಾನ ನಿಲ್ದಾಣಗಳು ಅಳವಡಿಸಿಕೊಳ್ಳಬಹುದಾದ ಮಾದರಿಯ ಹೆಜ್ಜೆಯಾಗಿದೆ ಎಂದು ಮಾಹಿತಿ ನೀಡಿದರು. ನನ್ನ ಮಗ ಆದರ್ಶ್ ಅವನಿಗೆ ಡಿಶಾನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಅದರಿಂದ ಅವನಿಗೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಕೈನೂ ಅಲ್ಲಾಡ್ಸೋದು ಕಷ್ಟ ಇತ್ತು. ಅದಕ್ಕೆ ಅವ್ನು ಟ್ರಾವೆಲ್ ಮಾಡೋದು, ಅಮೆರಿಕಾದಲ್ಲಿ ಹುಟ್ಟಿದ್ರು, ಇಲ್ಲಿ ಬಂದಮೇಲೆ ಟ್ರಾವೆಲ್ ಮಾಡೋದು ಭಾಳ ಕಷ್ಟ ಆಗ್ತಾಯಿತ್ತು. ಎಲ್ಲರೂ ಹೋಗಬೇಕು ಅಂದರೆ ಅವ್ನು ಎತ್ತೋದು, ಕೂಡಿಸೋದು, ವೀಲ್ ಚೇರಿಂದ ಪ್ಲೇನಿಗೆ ಕರ್ಕೊಂಡು ಹೋಗೋದು ಎಲ್ಲ ಪ್ರಾಬ್ಲಮ್ ಇತ್ತು, ಭಾಳ ತೊಂದರೆ ಇತ್ತು. ಸಿಡ್ನಿನಲ್ಲಿ ಈಗಲ್ ಲಿಫ್ಟ್ ನೋಡಿದ್ವಿ. ಅದಕ್ಕೆ ನೋಡಿದಾಗ ಅವನಿಗೂ ಭಾಳ ಖುಷಿ ಆಯಿತು. ಇದರಿಂದ ನನಗೆ ಸುಲಭ ಆಯಿತಲ್ಲ ಅಂತ ಅದನ್ನಗೋಸ್ಕರ ನಾನು ನಮ್ಮ ಬೆಂಗಳೂರು ಏರ್ಪೋರ್ಟು ಅಂಡರ್ ಅವರ್ CEO ಹರಿ ಭಾಳ ದೊಡ್ಡದಾಗಿದೆ, ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ಸ್ ಇನ್ ದ ವರ್ಲ್ಡ್. ಸೊ ದಟ್ ಬೆಂಗಳೂರಿನಲ್ಲೂ ಈ ಥರ ಅಡ್ವಾನ್ಸ್ಡ್ ಮೊಬಿಲಿ ಅಸಿಸ್ಟ್ ತರ್ಬೋದಾ ಅಂತ ಅವರು ನನಗೇನು ಭಾಳ ಆಶ್ಚರ್ಯ ಅಂದರೆ ತಕ್ಷಣ ಒಪ್ಪಿದ್ರು. ಆ್ಯಂಡ್ ಇಸ್ ಹೋಲ್ ಟೀಮ್ ಅಗ್ರಿ, ಖಂಡಿತ ಮಾಡೋಣ ಅಂತ. ಶ್ರೀನಿವಾಸ್ ಅವರು, ಜನರಲ್ ಮ್ಯಾನೇಜರು, ಕೆನೆತ್ ಇವರು ಎಲ್ಲರೂ ಹೋಲ್ ಸ್ಟಾಫ್ ಕೇಮ್ ಫಾರ್ವರ್ಡ್ ಅಂಡ್ ಸೇರಿ ಖಂಡಿತ ಒಳ್ಳೆ ಕಾರ್ಯ ಮಾಡಲೇಬೇಕು ಅಂತ ಮುಂದೆ ಬಂದರು. BIAL MD ಮತ್ತು CEO ಹರಿಮರಾರ್ ಮಾತನಾಡಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಸೌಕರ್ಯ ಸೌಲಭ್ಯ ನೀಡುವುದು ನಮ್ಮ ಉದ್ದೇಶದ ಮೂಲ ಮಂತ್ರವಾಗಿದೆ ಎಂದರು. ಮೊಬಿಲಿಟಿ ಅಸಿಸ್ಟ್ ಅನ್ನು ಪರಿಚಯಿಸುವುದರೊಂದಿಗೆ ಬೆಂಗಳೂರು ವಿಮಾನ ನಿಲ್ದಾಣವು ಪ್ರಯಾಣಿಕರ ಅನುಭವವನ್ನು ಮುನ್ನಡೆಸುವಲ್ಲಿ ಮತ್ತೊಂದು ಅರ್ಥಪೂರ್ಣ ಹೆಜ್ಜೆ ಇಡುತ್ತಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ.
ನನ್ನ ಸಮುದಾಯ ಹೆಚ್ಚಿಗೆ ಇದೆ. ನನಗೆ ಸಚಿವ ಸ್ಥಾನ ಕೊಡಿ ಅನ್ನೋದು ನನ್ನ ಅಹವಾಲು ಆಗಿದ್ದು, ಜಿಲ್ಲೆಯ ಅಭಿವೃದ್ಧಿಗಾಗಿ ಹೈಕಮಾಂಡ್ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಕೈ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಒತ್ತಾಯ ಮಾಡಿದರು. ಎಲ್ಲಿ ಹೋಗ್ತಾರೆ ಇವರು ಇವಾಗ? ಇಲ್ಲಿ ಬಂದವರೇ ಇಲ್ಲವರೇ? ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡುವೆ ಬಂಗಾರಪೇಟೆಯ ಕೈ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿರವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ನಗರ ದೇವತೆ ಕೋಲಾರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ 101 ಈಡುಗಾಯಿ ಒಡೆದು ದೇವಸ್ಥಾನದ ಮುಂಭಾಗ ಪಟಾಕಿ ಸಿಡಿಸಿ ಶಾಸಕ ನಾರಾಯಣಸ್ವಾಮಿರವರಿಗೆ ಸಚಿವ ಸ್ಥಾನಕ್ಕಾಗಿ ಘೋಷಣೆಗಳನ್ನು ಕೂಗಿದ್ರು. ಈ ಸಂದರ್ಭದಲ್ಲಿ ಬಂಗಾರಪೇಟೆ ಕೈ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮಂತ್ರಿ ಸ್ಥಾನಕ್ಕಾಗಿ ಶಕ್ತಿ ದೇವತೆ ಕೋಲಾರಮ್ಮಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ರಾಜ್ಯ ಸರ್ಕಾರದಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನ ಸಿಗದೆ ಯಾವುದೇ ಸೌಲಭ್ಯಗಳು ಇಲ್ಲವಾಗಿದ್ದು, ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕು. ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿ ಸ್ಥಾನ ಕೇಳೋ ಹಕ್ಕು ಇದೆ, ಆದರೆ ನನಗೆ ಮಂತ್ರಿ ಸ್ಥಾನ ಕೊಡಬಾರದು ಅಂತ ಯಾವ ಶಾಸಕರು ಸಹ ವಿರೋಧವನ್ನು ಮಾಡುತ್ತಿಲ್ಲ. ಜಿಲ್ಲೆಯ 4 ಜನ ಶಾಸಕರಲ್ಲಿ ಯಾರಿಗೆ ನೀಡಿದ್ರೂ ಸಮಾಧಾನ ನನಗಿದೆ. ನನ್ನ ಸಮುದಾಯ ಹೆಚ್ಚಿಗೆ ಇದೆ, ನನಗೆ ಕೊಡಿ ಅನ್ನೋದು ನನ್ನ ಅಹವಾಲು ಆಗಿದ್ದು, ಜಿಲ್ಲೆಯ ಅಭಿವೃದ್ಧಿಗಾಗಿ ಹೈಕಮಾಂಡ್ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯ ಮಾಡಿದರು. ಎಲ್ಲೋ ಸ್ಥಳೀಯರಿಗೆ, ಕೋಲಾರದವರಿಗೆ, ಕೋಲಾರ ಜಿಲ್ಲೆಯವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಇವತ್ತು ಜಿಲ್ಲೆ ಎಲ್ಲರೂ ಕೂಡ ಇದೆ. ಬಹುಶಃ ಈ ಬಾರಿ ಜಿಲ್ಲೆ ಕೊಡಿ ಅಂತ ನನ್ನ ಅಹವಾಲು. ನಮ್ಮ ಸಮುದಾಯ ಹೆಚ್ಚಿಗಿದೆಯಪ್ಪ, ನಾವು ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತಾ ಬಂದಿದ್ದೀವಿ 60-70 ವರ್ಷದಿಂದ, ಕೊಡಿ ಎಂದು ನನ್ನ ಅಭಿಪ್ರಾಯ. ಆದರೆ ಅದರ ಹೈಕಮಾಂಡ್ ಜಿಲ್ಲೆಯಲ್ಲಿ ಯಾವ ಶಾಸಕರು ಕೊಟ್ಟರು ಕೂಡ ನಮಗೆ ಸಮಾಧಾನ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯ ಸ್ಥಳೀಯರು ಸಿಗಬೇಕು, ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆಯ ಜನತೆಗೆ ಏನು ಅವರು ಕನಸು ಕಂಡಿದ್ದಾರೆ ಆ ಕನಸು ನನಸಾಗಬೇಕು ಅನ್ನೋದೇ ನನ್ನ ಭಾವನೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಕೆ. ಚಂದ್ರಾರೆಡ್ಡಿ, ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ.ಟಿ. ಹೊಸೂರು ಮುರಳೀಗೌಡ, ಮುಖಂಡರಾದ ಕೋಟೆ ನಾರಾಯಣಸ್ವಾಮಿ, ಸುರೇಶ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಗಂಗಮ್ಮ ಪಾಳ್ಯ ರಾಮಯ್ಯ ಮತ್ತಿತರರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಚಳಿಗಾಲದಿಂದ ತತ್ತರಿಸುತ್ತಿರುವ ನಿರ್ಗತಿಕರಿಗೆ ಇಂದು ಬ್ಲಾಂಕೆಟ್, ಸೊಳ್ಳೆ ಪರದೆ ಹಾಗೂ ಮೆಡಿಸಿನ್ಗಳ ವಿತರಣೆಯನ್ನು ಮಾಡಿ ಮಾನವೀಯತೆ ಮೆರೆದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾವಿರಾರು ಜನರ ಜೀವ ರಕ್ಷಣೆಗೆ ರಕ್ತದಾನಿಗಳಿಂದ ರಕ್ತ ಸಂಗ್ರಹಿಸಿ ತುರ್ತು ಸಂದರ್ಭಕ್ಕೆ ಗರ್ಭಿಣಿ ಮತ್ತು ಅಪಘಾತಗಳಲ್ಲಿ ರಕ್ತ ಬೇಕಾದವರಿಗೆ ರಕ್ತ ಒದಗಿಸಿ ಜೀವ ಉಳಿಸುತ್ತಿರುವ ರೆಡ್ ಕ್ರಾಸ್ ಸಂಸ್ಥೆ ಸಮಾಜದಲ್ಲಿರುವ ನಿರ್ಗತಿಕರಿಗೆ ಚಳಿಗಾಲದ ಚಳಿಯಿಂದ ರಕ್ಷಿಸಲು ಚಳಿಗಾಲದ ಕಿಟ್ ಒದಗಿಸಿ ಮಾನವೀಯತೆ ಮೆರೆಯುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಮಿಷ್ಕಿನ್ ಶಾವಳಿ ದರ್ಗಾ ಬಳಿ ಇದ್ದ ನಿರ್ಗತಿಕರಿಗೆ ಬ್ಲಾಂಕೆಟ್, ಸೊಳ್ಳೆ ಪರದೆ, ಟೂತ್ ಪೇಸ್ಟ್, ಚರ್ಮದ ರಕ್ಷಣೆಗೆ ವ್ಯಾಸ್ಲಿನ್, ಆ ರೀತಿಯ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ತುಂಬಿದ ಕಿಟ್ ಅನ್ನು ವಿತರಿಸಿದ್ರು. ಹಾಗೆಯೇ ನಗರದ ಪ್ರಮುಖ ದೇವಾಲಯಗಳ ಬಳಿ ಇರುವ ನಿರ್ಗತಿಕರಿಗೂ ಚಳಿಗಾಲದ ಕಿಟ್ ನೀಡುವ ಯೋಜನೆಯನ್ನ ರೆಡ್ ಕ್ರಾಸ್ ಸಂಸ್ಥೆ ಹಾಕಿಕೊಂಡಿದೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ರೆಡ್ ಕ್ರಾಸ್ ಚೇರ್ಮನ್ ಎಂ ಜಯರಾಮ್ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವೇ ಮಾನವೀಯತೆಯನ್ನ ಮೆರೆಯುವುದು. ರಕ್ತ ಒದಗಿಸುವುದು ಮಾತ್ರವೇ ನಮ್ಮ ಕರ್ತವ್ಯ ಎಂದು ಭಾವಿಸದೆ ಕೊರೋನಾ ಕಾಲದಲ್ಲಿ ಹಸಿದ ಜನರಿಗೆ ಊಟ, ಪ್ರತಿ ವರ್ಷ ಚಳಿಗಾಲದಲ್ಲಿ ಬಡವರಿಗೆ ಚಳಿಗಾಲದ ಕಿಟ್ ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ವಾತಾವರಣದ ಉಷ್ಣಾಂಶ 13 ಡಿಗ್ರಿಗೆ ಇಳಿಯುವ ಸಾಧ್ಯತೆ ಇರುವುದರಿಂದ ನಗರದಾದ್ಯಂತ ವಾಸವಾಗಿರುವ ನಿರ್ಗತಿಕರನ್ನು ಗುರುತಿಸಿ ಕಿಟ್ ವಿತರಿಸಲಾಗುತ್ತಿದೆ ಎಂದರು. ಹವಾಮಾನ ವೈಪರೀತ್ಯ ಉಂಟಾಗಿದೆ. ಈ ಸಂದರ್ಭದಲ್ಲಿ ರಾತ್ರಿ ವೇಳೆ 17 ಡಿಗ್ರಿ ಚಳಿ ಇದೆ. ಇನ್ನು ಕೇವಲ ಇನ್ನೊಂದು 8-10 ದಿನಗಳಲ್ಲಿ ಈ ಚಳಿ 13 ಡಿಗ್ರಿಗಳಿಗೆ ಸೆಲ್ಸಿಯಸ್ಗಷ್ಟು ಚಳಿ ಇಳಿತೆ. ಈಗ ಸಂದರ್ಭದಲ್ಲಿ ಭಿಕ್ಷುಕರು, ನಿರ್ಗತಿಕರು ಇವರಿಗೆ ಒದಕೆ ಇಲ್ಲದೆ ತುಂಬ ಚಳಿಗೆ ಒದ್ದಾಡ್ತಿದ್ದಾರೆ ಅಂತ ಅರಿವಿಗೆ ಬಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಒಂದು ಮಾನವೀಯ ಸೇವಾ ಸಂಸ್ಥೆ. ಈ ಸಂಸ್ಥೆ ವತಿಯಿಂದ ಇವತ್ತು ಏನು ಭಿಕ್ಷುಕರು ಅನಾಥರಿದ್ದಾರೆ ಇವ್ರನ್ನೆಲ್ಲ ಹುಡುಕಿ ಅವರಿಗೆ ನಾವು ಬ್ಲ್ಯಾಂಕೆಟು, ಒಂದು ಸೊಳ್ಳೆ ಪರ್ದ, ಮಸ್ಕಿಟೋ ಕಾಯಿಲು, ಟೋಪಿ ಮತ್ತು ವ್ಯಾಜಿಲಿನ್ನು ಅವ್ರಿಗೆ ಅಗತ್ಯ ಇರತಕ್ಕಂಥ ಒಂದು ವಸ್ತುಗಳನ್ನ ಕೊಡುವಂಥ ಕೆಲಸ ಇವತ್ತು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಮಾಡಿದ್ವಿ. ಸುಮಾರು ತಾಲೂಕಿನ ಜಿಲ್ಲೆಯಾದ್ಯಂತ ಒಂದು 100 ಜನರಿಗೆ ಕೊಡಲಿಕ್ಕೆ ನಾವು ಈಗ ಇದನ್ನು ತರಿಸಿದ್ವಿ. ಇವತ್ತಿನಿಂದ ಎಲ್ಲ ಕಡೆನೂ ವಿತರಣೆ ಮಾಡ್ತೀವಿ. ಕಾರಣ ಅವ್ರಿಗೆ ತುಂಬ ಚಳಿ ಇದೆ ಅನ್ನೋ ಕಾರಣಕ್ಕೆ ಪ್ರತಿ ವರ್ಷವೂ ಕೂಡ ನಾವು ಅನಾಥಾಶ್ರಮಗಳಲ್ಲಿ ಹಾಸಿಗೆ ಕೊಡೋದು ಇವೆಲ್ಲ ಮಾಡ್ತಿದ್ವಿ. ಈ ಸಾರಿ
ಬ್ಲ್ಯಾಂಕೆಟ್ ಕೊಡೋಂಥ ಕೆಲಸನ ಮಾಡ್ತಾಯಿದ್ದೀವಿ, ಚಳಿಗಾಲದ ಕಿಟ್ ಅಂತ. ಧನ್ಯವಾದ. ಈ ವೇಳೆ ಖಜಾಂಚಿ ಡಾಕ್ಟರ್ ಕೋಡಿರಂಗಪ್ಪ, ಆಡಳಿತ ಮಂಡಳಿ ಸದಸ್ಯರಾದ ಉತ್ತಮ್ ಚಂದ್ ಜೈನ್, ಕಾರ್ಯದರ್ಶಿ ರವಿಕುಮಾರ್ ಸೇರಿದಂತೆ ರೆಡ್ ಕ್ರಾಸ್ ಸಂಸ್ಥೆ ಸಿಬ್ಬಂದಿ ಹಾಜರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಿರಂತರವಾದ ಕಲಿಕೆ ಮತ್ತು ಅಭ್ಯಾಸದಿಂದ ವೃತ್ತಿಯಲ್ಲಿ ಯಶಸ್ಸು ಸಿಗಲಿದೆ ಎಂದು ಬಾಗೇಪಲ್ಲಿಯ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ದ್ವಾರಕ ಪಾರ್ಟಿ ಹಾಲ್ನಲ್ಲಿ ಶುಕ್ರವಾರ ತಾಲೂಕು ವಕೀಲರ ಸಂಘದಿಂದ ಏರ್ಪಡಿಸಿದ್ದ ವಕೀಲರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ವಕೀಲರು ಇದ್ದಾರೆ. ಅನೇಕ ಸಂಕಷ್ಟಗಳ ಸಾಮಾಜಿಕ ಶೋಷಣೆ, ಬಹಿಷ್ಕಾರದ ನಡುವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಎಲ್ಲ ಜನರಿಗೆ ಮೀಸಲಾತಿ ಹಕ್ಕುಗಳನ್ನು ನೀಡಿದ್ದಾರೆ. ಇದು ಸತತವಾದ ಕಲಿಕೆ ಮತ್ತು ಅಭ್ಯಾಸದಿಂದ ಸಾಧ್ಯ ಆಗಿದೆ. ಇದರಂತೆ ಎಲ್ಲ ವಕೀಲರು ನಿರಂತರವಾಗಿ ಕಲಿಯಬೇಕು, ಸತತವಾಗಿ ಅಭ್ಯಾಸ ಮಾಡಬೇಕು ಎಂದರು. ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ನಾನೊಬ್ಬ ಜವಾಬ್ದಾರಿಯಿಂದ ವಕೀಲ ಸಮಾಜದಲ್ಲಿ ಅಂತ ಜನ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬೇಕು, ಸಂತೋಷವನ್ನು ಪಡಬೇಕು. ಅಷ್ಟಿದ್ದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಕೂಡ ವಕೀಲರಾಗಿದ್ದು, ಮೊದಲನೇದಾಗಿ ನಾವು ಸತತವಾಗಿ ಅಭ್ಯಾಸ ಮಾಡುವುದನ್ನ ಕಲಿಬೇಕು. ಈ ದೊಡ್ಡ ದೊಡ್ಡ ಪುಸ್ತಕಗಳನ್ನು ನೋಡಿ ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ನಾವು ಬಂದಿರೋದೇ ಯಾವಾಗಲೂ ಓದೋ ಹುದ್ದೆಯನ್ನ ಇಟ್ಕೊಂಡು ಓದುವಂತಹ ಒಂದು ವೃತ್ತಿಯನ್ನ ಪ್ರೀತಿಸಿ ಗೌರವಿಸಿಕೊಂಡು ನಾವು ವಕೀಲರಾಗಿದ್ದೇವೆ. ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ ಡಿಕೆ ಮಂಜುನಾಥಾಚಾರಿ ಮಾತನಾಡಿ, ವಕೀಲರು ನಿರಂತರ ಅಧ್ಯಯನ ಮಾಡಿದ್ರೆ ಕಕ್ಷಿದಾರರಿಗೆ ನ್ಯಾಯ ಒದಗಿಸಬಹುದು. ಬಹಳ ತಾಳ್ಮೆಯಿಂದ ವರ್ತಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ರಂಗೋಲಿ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾದ ಕಿರಿಯ ಹಾಗೂ ಹಿರಿಯ ವಕೀಲರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ರವಿ, ಕಾರ್ಯದರ್ಶಿ ಆರ್ ಜಯಪ್ಪ, ಹಿರಿಯ ವಕೀಲರಾದ ಎಜಿ ಸುಧಾಕರ್, ಜೆಎನ್ ನಂಜಪ್ಪ, ಅಪ್ಪಸ್ವಾಮಿ, ಕರುಣಾಸಾಗರ ರೆಡ್ಡಿ, ಬಿವಿ ನರಸಿಂಹಮೂರ್ತಿ, ಬಿಆರ್ ನರಸಿಂಹನಾಯ್ಡು, ವೈ ಶ್ರೀನಿವಾಸ ರೆಡ್ಡಿ ಇನ್ನಿತರರು ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ದ್ವಿಚಕ್ರ ವಾಹನ ಚಾಲಕರು ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಚಾಲನಾ ಪರವಾನಗಿ, ಜೀವ ವಿಮೆ, ಆರ್ಸಿ ಕಾರ್ಡ್ ಜೊತೆಗೆ ಹೆಲ್ಮೆಟ್ ಹಾಕಿ ತಮ್ಮ ಜೀವಕ್ಕೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ನಿಮಗಾಗಿ ನಿಮ್ಮ ಹೆಂಡತಿ, ಮಕ್ಕಳು, ಬಂಧು ಬಳಗ ಕಾಯುತ್ತಿರುತ್ತಾರೆ. ಅವರಿಗಾಗಿ ನೀವು ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂಬುದರ ಜಾಗೃತಿ ಮೂಡಿಸಲು ಇಂದು ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಹಾಗೂ ಪೊಲೀಸ್ ಇಲಾಖೆಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಾಗೃತಿ ಜಾಥಾದ ವೇಳೆ ಅಡ್ಡ ಬಂದ ಹೆಲ್ಮೆಟ್ ಇಲ್ಲದ ದ್ವಿಚಕ್ರ ವಾಹನ ಸವಾರರಿಗೆ ಹೋಟೆಲ್ ರಾಮಣ್ಣ ಉಚಿತವಾಗಿ ಹೆಲ್ಮೆಟ್ ನೀಡಿ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಜೀವ ಉಳಿಸಿಕೊಳ್ಳಿ ಎಂದು ಮನವಿ ಮಾಡಿದ್ರು. ಈ ವೇಳೆ ಜಿಲ್ಲಾ ಸತ್ರ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ರಾಮಲಿಂಗೇಗೌಡರು ಮಾತನಾಡಿ, ಸಾರ್ವಜನಿಕರು ತಮ್ಮ ತಮ್ಮ ಅವಸರಕ್ಕಾಗಿ ದ್ವಿಚಕ್ರ ವಾಹನಗಳನ್ನು ಅವಲಂಬಿಸಿದ್ದೀರಾ. ದ್ವಿಚಕ್ರ ವಾಹನ ಚಲಾವಣೆಗೂ ಮುನ್ನ ಚಾಲನಾ ಪರವಾನಗಿ, ಆರ್ಸಿ ಕಾರ್ಡ್ ಮತ್ತು ಜೀವ ವಿಮೆ ಮಾಡಿಸಿಕೊಂಡಿರಬೇಕು. ರಸ್ತೆಯಲ್ಲಿ ಚಲಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಆಗ ನಿಮ್ಮ ಮತ್ತು ನಿಮ್ಮ ಹಿಂಬದಿಯ ಸವಾರರ ಜೀವ ಉಳಿಸಿಕೊಳ್ಳಬಹುದು. ಒಂದು ವೇಳೆ ಅಪಘಾತವಾದರೂ ಜೀವ ವಿಮೆ ನಿಮ್ಮ ಕುಟುಂಬದ ಕಷ್ಟಕ್ಕೆ ಸಹಾಯವಾಗುತ್ತದೆ ಎಂದರು. ನಾಗರಿಕ ಸಮಾಜದಲ್ಲಿ ಅತಿ ಹೆಚ್ಚಿನ ಪ್ರಚಾರವನ್ನು, ಅವೇರ್ನೆಸ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತು ಜಿಲ್ಲಾ SP ಅವ್ರ ಜೊತೆಲೂ ನಾವು ಮಾತಾಡಿದ್ದೀವಿ. ಈ ಸಂಬಂಧ ನಾನು ಡೇ 1 ಚಿಕ್ಕಬಳ್ಳಾಪುರದಲ್ಲಿ ಇದನ್ನೆಲ್ಲ ಗಮನಿಸಿರೋದ್ರಿಂದ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ಅವರಿಗೆ ಸೂಕ್ತವಾದ ಕಾನೂನು ಕೆಳಗಡೆ ಪ್ರಕರಣ ದಾಖಲಿಸಿ ನಾವು ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿ ಪಿ ರವೀಂದ್ರ ಮಾತನಾಡಿ, ನಿಮಗಾಗಿ ಮತ್ತು ನಿಮ್ಮ ಮನೆಯವರಿಗಾಗಿ ಹೆಲ್ಮೆಟ್ ಹಾಕಿಯೇ ಬೈಕ್ ಓಡಿಸಿ. ಸ್ಥಳ ಸೇರುವುದು ಸ್ವಲ್ಪ ತಡವಾದರೂ ನಿಮ್ಮ ಸುರಕ್ಷತೆಯನ್ನ ಕಾಪಾಡಿಕೊಳ್ಳುವುದು ಮುಖ್ಯ. ಹೋಟೆಲ್ ರಾಮಣ್ಣ 10 ವರ್ಷಗಳಿಂದ ಹೆಲ್ಮೆಟ್ ಉಚಿತವಾಗಿ ವಿತರಣೆ ಮಾಡುತ್ತಾ ಬರುತ್ತಿದ್ದಾರೆ. ಅವರ ಕಾಳಜಿಯನ್ನ ಅರಿತಾದರೂ ಹೆಲ್ಮೆಟ್ ಪಡೆದ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಪ್ರತಿದಿನ ಹೆಲ್ಮೆಟ್ ಹಾಕಿಯೇ ರಸ್ತೆಗೆ ಬನ್ನಿ ಎಂದು ಮನವಿ ಮಾಡಿದ್ರು. ನಮ್ಮ ಜೀವನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ತಲೆ ಬಿದ್ರೆ ತಲೆ ಒಡೆದು ಸತ್ತೋಗ್ತೀವಿ. ಆದ್ರೆ ನಮ್ಮ ತಲೆಗೇನಾದ್ರೂ ಸುರಕ್ಷತೆ ಇದೆಯಾ ಅಂದ್ರೆ ಯಾರು ಸುರಕ್ಷತೆಯನ್ನು ಬಯಸಲ್ಲ. ಹಾಗಾಗಿ
ನಾವು ಬಳಸ್ತಕ್ಕಂಥ ಒಂದು ಮೊಬೈಲ್ಗೆ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಕಾಪಾಡ್ಕೊಳ್ತೀವಿ ಅಂದ್ರೆ ಅಮೂಲ್ಯವಾಗಿರ್ತಕ್ಕಂಥ ನಮ್ಮ ಜೀವವನ್ನ ಕಾಪಾಡ್ಕೊಳ್ಳಿಕ್ಕೆ ಒಂದು ಹೆಲ್ಮೆಟ್ ಹಾಕೊಳ್ಬಾರ್ದ? ಖಂಡಿತ ಹಾಕೊಳ್ಬೇಕು. ರಸ್ತೆ ಸುರಕ್ಷತಾ ಜಾಥಾದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಶಿಲ್ಪಾ, ಎಎಸ್ಪಿ ಜಗನ್ನಾಥ್ ರೈ, ಪೊಲೀಸ್ ಸಿಬ್ಬಂದಿ, ಸಂಚಾರಿ ಪೊಲೀಸ್ ಸಿಬ್ಬಂದಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ವಕೀಲರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಮಾನ ಮನಸ್ಕರ ವೇದಿಕೆ ಸದಸ್ಯರು, ವಕೀಲರು ಹಾಜರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಮೆರಿಕ ಜೊತೆಗೆ ಮುಕ್ತ ಕೃಷಿ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಬಾರದೆಂದು ಒತ್ತಾಯಿಸಿ ಕೋಲಾರ ನಗರದ ರೈಲ್ವೆ ನಿಲ್ದಾಣದ ಮುಂದೆ ರೈತ ಸಂಘದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಲು ಉತ್ಪನ್ನಗಳು ಹಾಗೂ ಮೆಕ್ಕೆಜೋಳ ಸಮೇತ ಪ್ರತಿಭಟನೆ ಮಾಡಿ ರೈಲ್ವೆ ಅಧಿಕಾರಿಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಗ್ರಹಿಸಿದರು. ಕೋಲಾರದಲ್ಲಿ ರೈತ ಮುಖಂಡರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಮಾತನಾಡಿ, ಕೃಷಿ ಪ್ರಧಾನವಾದ ಭಾರತ ದೇಶದಲ್ಲಿ ಕೃಷಿಯಿಂದ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಳುತ್ತಿರುವ ಕೋಟ್ಯಾಂತರ ರೈತರ ಮೇಲೆ ಕೇಂದ್ರ ಸರ್ಕಾರ ನಡೆಸುತ್ತಿರುವ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಕೃಷಿ ಕ್ಷೇತ್ರವನ್ನು ಬಂಡವಾಳಶಾಹಿಗಳ ಕಪಿಮುಷ್ಟಿಗೆ ನೀಡುವುದನ್ನು ನಿಲ್ಲಿಸಬೇಕು. ಇಲ್ಲವಾದರೆ ತುತ್ತು ಅನ್ನಕ್ಕಾಗಿ ದೇಶದಲ್ಲಿ ಆಹಾರ ಕ್ರಾಂತಿ ಸೃಷ್ಟಿಯಾಗುವ ಕಾಲ ದೂರವಿಲ್ಲ. ಅಮೆರಿಕದ ಹಾಲು ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಮುಂದಾಗಿರುವುದು ದೇಶದ ರೈತರ ಮರಣ ಶಾಸನಕ್ಕೆ ಸಹಿ ಹಾಕಿದಂತೆ ಅಲ್ಲವೇ? ದೇಶದಲ್ಲಿಯೇ ಉತ್ಪನ್ನ ಆಗುವ ಹೈನುಗಾರಿಕೆ, ವಾಣಿಜ್ಯ ಬೆಳೆಗಳಿಗೆ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಿದ್ರೆ ರೈತರಿಗೆ ಅನುಕೂಲವಲ್ಲವೇ ಎಂಬುದು ಸರ್ಕಾರಗಳು ದೇಶದ ರೈತರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕೆಂದು ಆಗ್ರಹಿಸಿದ್ರು. ಅಮೆರಿಕದ ಜೊತೆ ಕೇಂದ್ರ ಸರ್ಕಾರ ಕೃಷಿ ಒಪ್ಪಂದ ಬೇಡವೇ ಬೇಡ. ಯಾಕಂದರೆ ಇವತ್ತು ದೇಶದಲ್ಲಿ 35 ಕೋಟಿ ಹಾಲು ಉತ್ಪಾದಕರಿದ್ದಾರೆ, 5 ಕೋಟಿ ಮೆಕ್ಕೆಜೋಳ ಬೆಳೆದಂಥ ರೈತರಿದ್ದಾರೆ. ಅವರನ್ನು ಬಲಿ ಕೊಡಲು ಕೇಂದ್ರ ಸರ್ಕಾರ ಅಮೇರಿಕ ಜೊತೆ ಒಂದು ಕೃಷಿ ಒಪ್ಪಂದ ಮಾಡ್ಕೊತದೆ. ಅದು ಯಾಕೆ ಮಾಡ್ಕೊತದ ನಮ್ಗೆ ಗೊತ್ತಿಲ್ಲ. ಟ್ರಂಪ್ ಅಲ್ಲಿ ಅಧ್ಯಕ್ಷರಾದ ಮೇಲೆ ಯಾವ ರೀತಿ ಭಾರತದ ಮೇಲೆ ತಮ್ಮ ದಬ್ಬಾಳಿಕೆ ಮಾಡಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೂ ಗೊತ್ತು. ಅಲ್ಲಿನ ಕೆಲಸ ಮಾಡೋರು ಕೂಡ ಭಯಭೀತರಾಗುವಂಥ ಜೊತೆಗೆ ಪ್ರತಿಯೊಂದು. ಈ ವೇಳೆ ರೈಲ್ವೆ ಅಧಿಕಾರಿಗಳು ಮನವಿ ಸ್ವೀಕರಿಸಿ ಪ್ರಧಾನಮಂತ್ರಿಗಳಿಗೆ ಕಳುಹಿಸುವ ಭರವಸೆಯನ್ನ ನೀಡಿದ್ರು. ಹೋರಾಟದಲ್ಲಿ ಜಿಲ್ಲಾಧ್ಯಕ್ಷ ಇ ಕಂಬಳಿ ಮಂಜುನಾಥ್, ಒಕ್ಕಲೇರಿ ಹನುಮಯ್ಯ, ಮಂಗಸಂದ್ರ ತಿಮ್ಮಣ್ಣ, ರಾಮಕೃಷ್ಣಪ್ಪ, ಚನ್ನರಾಯಪ್ಪ, ಸುಪ್ರೀಂ ಚಲ, ಶೈಲಜಾ, ರತ್ನಮ್ಮ, ಭೈರಮ್ಮ, ಗಿರೀಶ, ಪುತ್ತರಿ ರಾಜು, ವೆಂಕಟಮ್ಮ, ಚೋಡಮ್ಮ ಮುಂತಾದವರು ಇದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಡಿಸೆಂಬರ್ 6ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನದ ಅಂಗವಾಗಿ ಸಾಮಾಜಿಕ ನ್ಯಾಯಕ್ಕೆ ಆಗ್ರಹಿಸಿ ಮುಖ್ಯಮಂತ್ರಿಗಳ ಊರಾದ ಸಿದ್ದರಾಮನ ಉಂಡಿಯಿಂದ ಕಾಲ್ನಡಿಗೆ ಜಾಥಾ ಆರಂಭಿಸಿ ಡಿಸೆಂಬರ್ 11ಕ್ಕೆ ಮೈಸೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ನಡೆಸಲಾಗುವುದು ಎಂದು ಮಾದಿಗ ಸಮುದಾಯಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಕೇಶವಮೂರ್ತಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಹಾಗೂ ಮಾದಿಗ ಸಮುದಾಯಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಕೇಶವಮೂರ್ತಿ ಮಾತನಾಡಿ, 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಇಂದಿಗೆ 14 ತಿಂಗಳು ಗತಿಸಿದ್ವು. ಪಂಜಾಬ್, ಹರಿಯಾಣ, ತೆಲಂಗಾಣ, ಆಂಧ್ರಪ್ರದೇಶ ರಾಜ್ಯಗಳು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ 3 ತಿಂಗಳು ಕಳೆದು ತಮ್ಮ ಆಡಳಿತಾತ್ಮಕ ಕಾರ್ಯಗಳನ್ನು ಪೂರ್ಣಗೊಳಿಸಿವೆ. ಆದರೆ ಆಗಸ್ಟ್ 2025ರವರೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಷಯದಲ್ಲಿ ಇನ್ನೂ ಮೀನಾಮೇಷ ಮಾಡುತ್ತಿದ್ದು, ಸರ್ಕಾರದ ವಿಳಂಬ ಧೋರಣೆಯನ್ನು ಖಂಡಿಸಿ ಡಿಸೆಂಬರ್ 6ರಂದು ಮುಖ್ಯಮಂತ್ರಿಗಳ ಊರಾದ ಸಿದ್ದರಾಮನ ಉಂಡಿಯಿಂದ ಕಾಲ್ನಡಿಗೆ ಜಾಥಾ ಆರಂಭಿಸಿ ಡಿಸೆಂಬರ್ 11ಕ್ಕೆ ಮೈಸೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿರುವುದಾಗಿ ಒಕ್ಕೂಟದ ರಾಜ್ಯ ಸಂಚಾಲಕ ಕೇಶವಮೂರ್ತಿ ತಿಳಿಸಿದ್ದು, ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಖಾಲಿ ಮಾಡಬೇಕು, ನಮ್ಮ ಹಕ್ಕುಗಳು ಸಿಗುವವರೆಗೂ ಒಳ ಮೀಸಲಾತಿ ಹೋರಾಟ ಮುಂದುವರೆಸಲು ತೀರ್ಮಾನಿಸಲಾಗಿದೆ ಎಂದರು. ಆಗಸ್ಟ್ 1 ಕಳೆದ 35 ವರ್ಷಗಳಿಂದಲೂ ಕೂಡ ಒಳ ಮೀಸಲಾತಿಯ ಒಂದೇ ಇಶ್ಯೂಗೋಸ್ಕರ
ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು, ಆಮೇಲೆ DSSಗಳು ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಇಲ್ಲಿವರೆಗೂ ಹೋರಾಟವನ್ನು ಮಾಡ್ಕೊತಾ ಬಂದಿದ್ದೀವಿ. ಈ 35 ವರ್ಷಗಳ ಹೋರಾಟದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಒಳ ಮೀಸಲಾತಿ ವರ್ಗೀಕರಣ ರಾಜ್ಯ ಸರ್ಕಾರಗಳೇ ಮಾಡ್ಬೋದು ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟು, ಅದರ ನಂತರ 1 ವರ್ಷಗಳು ತಡವಾಗಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದ ಮೂಲಕ 125 ಕೋಟಿಗಳನ್ನು ಖರ್ಚು ಮಾಡಿ ಇಡೀ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿತು. ಆ ಸಮೀಕ್ಷೆಯ ವರದಿ ಸಲ್ಲಿಸಿದ ಮೇಲೂ ಕೂಡ ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸ್ತೇನೆ ರಾಜಕೀಯ ಆಂತರಿಕ ಒತ್ತಡಗಳಿಗೆ ಮಣಿದು ಈ ಹಿಂದೆ ಕೊಟ್ಟಂಥ ಮಾಧುಸ್ವಾಮಿ ವರದಿ ಕೂಡ ತಿರಸ್ಕಾರ ಮಾಡಿ, ಜಸ್ಟಿಸ್ ನ್ಯಾಯಮೂರ್ತಿ ಅವರ ಆಯೋಗದ ವರದಿಯನ್ನು ಕೂಡ ತಿರಸ್ಕಾರ ಮಾಡಿ, ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ತಿರಸ್ಕಾರ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯ ಟಿ ಮುನಿಕೃಷ್ಣಪ್ಪ, BN ಗಂಗಾಧರಪ್ಪ, ಸುರೇಶ್ ವಿ ಮುನಿಕೃಷ್ಣಪ್ಪ ಇದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜನಪರ ಹಕ್ಕುಗಳ ಹಾಗೂ ಜನರಿಗೆ ಸೌಲಭ್ಯಗಳನ್ನು ಒತ್ತಾಯಿಸಿ ನವೆಂಬರ್ 2ರಿಂದ ಪ್ರತಿ ಮನೆಗೆ ಭೇಟಿ ಮಾಡಿ ಜನಜಾಗೃತಿ ಮೂಡಿಸಲಾಗಿದೆ. ಪಕ್ಷದಿಂದ ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಪರ್ಯಾಯ ರಾಜಕಾರಣಕ್ಕಾಗಿ ಜನಧನಿ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ MP ಮುನಿವೆಂಕಟಪ್ಪ ತಿಳಿಸಿದರು. ಬಾಗೇಪಲ್ಲಿ ತಾಲೂಕು CPM ಪಕ್ಷದ ಕಚೇರಿಯಲ್ಲಿ ಶುಕ್ರವಾರ CPM ಪಕ್ಷದಿಂದ ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಜನಧನಿ ರ್ಯಾಲಿಯ ಹಕ್ಕೊತ್ತಾಯಗಳ ಕೈಪಿಡಿಯನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ MP ಮುನಿವೆಂಕಟಪ್ಪ ಬಿಡುಗಡೆ ಮಾಡಿ ಮಾತನಾಡಿದರು. ಕಳೆದ 9 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆ ಜಾರಿ ಮಾಡಿರುವುದರಿಂದ 2016ರಿಂದ 2025ರ ಒಳಗೆ ರೈತರು ಬೆಳೆದ ಭತ್ತ, ರಾಗಿ, ಹತ್ತಿ, ಸೋಯಾ, ರಾಗಿ, ಜೋಳ, ನೆಲಗಡಲೆ ಸೇರಿದಂತೆ 20 ಬೆಳೆಗಳಲ್ಲಿ 24 ಲಕ್ಷ ಕೋಟಿಗಳನ್ನು ಕಳೆದುಕೊಂಡಿದ್ದಾರೆ. ಬಲವಂತದ ಭೂಸ್ವಾಧೀನ ವಾಪಸ್ ಪಡೆಯಬೇಕು ಎಂದು ತಿಳಿಸಿದರು. ನವೆಂಬರ್ 1ನೇ ತಾರೀಕಿನಿಂದ ಡಿಸೆಂಬರ್ 15ರ ತನಕ ಪ್ರಮುಖವಾಗಿ ದುಡಿಯುವ ಜನರನ್ನು ಬಾಧಿಸುತ್ತಿರ್ತಕ್ಕಂಥ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಮನೆ ಮನೆ ಭೇಟಿ ಮಾಡಿ ಜನರನ್ನು ಜಾಗೃತಿಗೊಳಿಸಿ ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯಗಳ ಪಟ್ಟಿಯನ್ನು ನಾವು ಕೊಡ್ತಾ ಇದ್ದೀವಿ. ಸಭೆಯಲ್ಲಿ CPM ಪಕ್ಷದ ತಾಲೂಕು ಸಮಿತಿ ಕಾರ್ಯದರ್ಶಿ MN ರಘುರಾಮರೆಡ್ಡಿ, ಸದಸ್ಯರಾದ DT ಮುನಿಸ್ವಾಮಿ, ಅಶ್ವತ್ಥಪ್ಪ, ಮುನಿಯಪ್ಪ, A ಸೋಮಶೇಖರ, ಮುಖಂಡರಾದ ಚನ್ನರಾಯಪ್ಪ, ಚಂಚುರಾಯನಪಲ್ಲಿ ಕೃಷ್ಣಪ್ಪ ಮತ್ತಿತರರು ಇದ್ದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಮಾಡಿ ಜನತೆಗೆ ಇದನ್ನು ತಲುಪಿಸತಕ್ಕಂಥ ಕೆಲಸ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಿ ರೈತರ ಪರ ನಿಲ್ಲಬೇಕಾದ ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿರುವುದನ್ನು ಖಂಡಿಸಿ ಡಿಸೆಂಬರ್ 6ರಂದು ಶನಿವಾರ ಚಿಂತಾಮಣಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು
ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಚಿಂತಾಮಣಿ ನಗರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಕೆಎಂಕೆ ಪುತ್ರ ರಾಜಶೇಖರ ರೆಡ್ಡಿ, ನಿಕಟಪೂರ್ವ ನಗರ ಘಟಕ ಅಧ್ಯಕ್ಷ ಮಹೇಶ್ ಬೈ, ಗ್ರಾಮಾಂತರ ಅಧ್ಯಕ್ಷ ರಾಜಣ್ಣ, ಬಿಜೆಪಿ ನಗರ ಘಟಕ ಅಧ್ಯಕ್ಷ ಗೋವಿಂದರಾಜ್, ಪ್ರಧಾನ ಕಾರ್ಯದರ್ಶಿ ಗೋಕುಲ್ ಶ್ರೀನಿವಾಸ್, ಗಾಜುಲ ಶಿವ, ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಮಣಿಕಂಠ ಮತ್ತಿತರರು ಉಪಸ್ಥಿತರಿದ್ದರು. ಟಿಎಪಿಸಿಎಂಎಸ್ ಸಂಘ ಕಳೆದ ಕೆಲವು ವರ್ಷಗಳಿಂದ ಆರ್ಥಿಕವಾಗಿ ದುರ್ಬಲಗೊಂಡಿದ್ದು ಸಂಘ ಈಗಲೇ ದಿವಾಳಿ ಸ್ಥಿತಿಗೆ ತಲುಪಿದೆ. ಈಗ ಚುನಾವಣೆಯನ್ನು ನಡೆಸುವುದರಿಂದ ಲಕ್ಷಾಂತರ ರು ವೆಚ್ಚವಾಗುವುದಲ್ಲದೆ ಸಂಘದ ಮೇಲೆ ಮತ್ತಷ್ಟು ಆರ್ಥಿಕ ಭಾರ ಬೀಳುತ್ತದೆ ಎಂದು ಗುಡಿಬಂಡೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ತಾಲೂಕು ಅಧ್ಯಕ್ಷರಾದ ಕೆ ನಾರಾಯಣಸ್ವಾಮಿ ಮಾತನಾಡಿ, ತಮ್ಮ ನಾಮಪತ್ರ ಹಿಂಪಡೆಯುವುದಾಗಿ ಘೋಷಿಸಿ ಮತ್ತು ನಾವು ಸಂಘದ ಹಿತದೃಷ್ಟಿಯಿಂದ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದೆವು. ಆದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಮಾಲೋಚನೆ ನಡೆಸಿ ಸಂಘ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಬಾರದೆಂದು ನಾಮಪತ್ರ ಹಿಂಪಡೆಯಲು ಮನವಿ ಮಾಡಿದಾಗ ಸಂಘದ ಒಗ್ಗಟ್ಟನ್ನು ಕಾಪಾಡುವ ದೃಷ್ಟಿಯಿಂದ ನಾವು ಹಿಂದೆ ಸರಿದಿದ್ದೇವೆ. ಹಸಿರು ಸೇನೆ ಸಂಘದ ಸದಸ್ಯರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಾಗಿ ಘೋಷಣೆ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಿರೆಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣ ತಾಲೂಕು ಅಧ್ಯಕ್ಷರು ಕೆ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಜಿವಿ ವೆಂಕಟೇಶಪ್ಪ, ಈಶ್ವರ ರೆಡ್ಡಿ, ನಾರಾಯಣಪ್ಪ, ಅಮರ ನಾರಾಯಣಪ್ಪ, ನರಸಿಂಹಯ್ಯ, ಆದಿನಾರಾಯಣಪ್ಪ ಹಾಗೂ ಸಂಘದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಡಿಸೆಂಬರ್ 11ರಿಂದ ಹೆಲ್ಮೆಟ್ ಕಡ್ಡಾಯ. ಇಂದಿನಿಂದ 5 ದಿನಗಳ ಕಾಲ ಜನರಲ್ಲಿ ಜಾಗೃತಿಗೆ ತೀರ್ಮಾನ. ಎಸ್ಪಿ ಕುಶಲ್ ಚೋಕ್ಸೆ. ಪ್ರೀತಿ ಮಾಡುತ್ತಿದ್ದ ಹಿನ್ನೆಲೆ ಆಟೋದಲ್ಲಿ ಬರುತ್ತಿದ್ದ ಯುವಕನನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳ ಗ್ಯಾಂಗ್. ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ. ವಿಶೇಷ ಚೇತನರಿಗಾಗಿ ಭಾರತದಲ್ಲೇ ಮೊದಲ ಬಾರಿಗೆ ಚಲನಶೀಲತೆಯ ಮೊಬಿಲಿಟಿ ಅಸಿಸ್ಟ್ ಸಾಧನ ಪರಿಚಯಿಸಿದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಶಾಸಕ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೋರಿ ಕೋಲಾರಮ್ಮ ದೇವಿಗೆ 101 ಈಡುಗಾಯಿ ಹೊಡೆದು ಅಭಿಮಾನಿಗಳು ಪೂಜೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.